ಹಲೋ ಗೈಸ್, ನಾನು ನಿಮ್ಮ ವಿನಯ್ ಕುಮಾರ್. ನೋಡ್ಬೋದು ಇವತ್ತು ಒಂದು ಚಿಕ್ಕದಾಗಿ ನಾನು ಕುರಿ ಶೆಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಒಂದು 4-5 ಮೇಕೆ ಇವೆ, 2 ಟಗರವೆ, ಹಂಗೆ ಒಂದು 3 ಕೋಳಿ, ಹಂಗೆ ಈ ಕಾಕ್ಟೈಲ್ಸ್ಗಳನ್ನ ಸಾಕೊಂಡಿದ್ದೀನಿ. ನೋಡ್ಬೋದು ಒಂದು ಅಲೆ ಮೊಟ್ಟೆ ಇಟ್ಟೈತಿದ್ದು, ಇನ್ನೊಂದು ಈಗ ಮೊಟ್ಟೆಗೆ ರೆಡಿ ಆಗ್ತಾಯಿತ್ತು ಅದು ಕಾಕ್ಟೈಲು. ನೋಡ್ಬೋದು 2 ಟಗರು 3 ಮೇಕೆ ಸಾಕಿದ್ದೀನಿ. ನೋಡೋಣ ಚೆನ್ನಾಗಿ ಬರುತ್ತೆ ಹಂಗೆ ಅಂಥೇಳಿ. ಅದರಲ್ಲಿ 2 ಹೆಣ್ಣು ಮೇಕೆ ಐತೆ, 2 ಓತ್ ಮರಿ ಐತೆ. ಹೆಣ್ಣು ಮೇಕೆ ಮರಿ ಹಾಕೈತಿ. ನೋಡ್ಬೋದು ಅದು ಒಳ್ಳೆ ಚಿಣ್ಮಿಣಿ ಆಡ್ದಂಗೆ ಆಡುತ್ತೆ, ಸಣ್ಣದು ನೆಗಿತೈತೆ ಹಂಗೆ. ನೋಡಿ ಅದು ಆಡೋದು ಹಂಗೆ. ಇಲ್ಲಿ ಕೋಳಿ ಕಾವಿ ಕೂರಿಸಿದ್ದೆ, 9 ಮರಿ ಮಾಡಿತ್ತು. 9ರಲ್ಲಿ ಒಂದು ಅಲೆ ಏನಾಗೈತೆ, 8 ನೋಡ್ಬೋದು ಅಲೆ ಯಾವ ಥರ ಆಗಿವೆ ಅಂತ ಮರಿ. ನೋಡಿ ಚೆನ್ನಾಗೈತೆ ಮರಿ ಒಳ್ಳೆ. ಇಲ್ಲಿ ಮುಂಗ್ಸಿ ಕಾಟ ಅಂತೇಳಿ ಜಾಂಪಲ್ಲಿ ಹಾಕಿದ್ದೀನಿ. ನೋಡಿ ಇದರಲ್ಲಿ ಒಂದು ಬ್ರಾಯ್ಲರ್ ಕೋಳಿ ಸಾಕೊಂಡಿದ್ದೀನಿ. ಒಂದು ನಾಟಿ ಹುಂಜ ಐತೆ, ಒಂದು ಬ್ರಾಯ್ಲರ್ ಕೋಳಿ ಐತೆ. ಇನ್ನೂ ಮೊಟ್ಟೆ ಇಟ್ಟಿಲ್ಲ. ಬ್ರಾಯ್ಲರ್ ಕೋಳಿ ಇಡುತ್ತೆ ಅಂತ ಹೇಳ್ತವ್ರೆ, ನನಗೂ ಗೊತ್ತಿಲ್ಲ. ಅಲ್ಲೇ 5 ತಿಂಗಳಾಗೈತೆ. ಬ್ರಾಯ್ಲರ್ ಕೋಳಿ ಅದು, ಅಂದರೆ ಈ ಬ್ರಾಯ್ಲರ್ ಫಾರಮಲ್ಲಿ ಇಟ್ಕೊಂಬಂದ್ರೆ ಅಂಥದ್ದು. ಇದು ನಾಟಿ ಹುಂಜ. ಅವೆರಡು ಟಗರು. ಹಿಂಗೆ ಇವೆರಡು ಕಾಣ್ತಾವಲ್ಲ, ಇವೆರಡು ಓತ. ಇದೊಂದು ಮರಿ, ಇದ್ರದ್ದು ಈ ಕೆನ್ಮೇಕೆ ಕಾಣಿಸ್ತೈತಲ್ಲ ಅದ್ರದ್ದು. ರಾಗಿ ಹುಲ್ಲು ಹಾಕಿದ್ದೀನಿ ತಿನ್ನೋಕ್ಕೆ.